ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಕ್ದಮ್ ಸಾಫ್ಟ್ ಮತ್ತು ಟೇಸ್ಟಿ ಮೆಂತೆ ಪರೋಟ ಮಾಡುವ ಸುಲಭ ವಿಧಾನವನ್ನು ತಿಳಿಸುತ್ತೇನೆ. ಈ ಪರೋಟ ಟ್ರಾವೆಲ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ. ಈಗ ಪರೋಟ ಮಾಡೋದಕ್ಕೆ ಒಂದು ಕಟ್ ಮೆಂತೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಗೆ 1.5 ಕಪ್ ಗೋಧಿ ಹಿಟ್ಟು ತೆಗೆದುಕೊಳ್ಳಿ. ಅದಕ್ಕೆ 2 ಸ್ಪೂನ್ ಹಸಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಚಿಟಿಕೆ ಅರಿಶಿನ, ಅರ್ಧ ಸ್ಪೂನ್ ಅಜ್ವೈನನ್ನು ಕೈಯಿಂದ ಕ್ರಷ್ ಮಾಡಿ ಹಾಕಿ, ಅಂದರೆ ಘಮ ಚೆನ್ನಾಗಿ ಬರುತ್ತೆ. ಎರಡು ಸ್ಪೂನ್ ಬಿಳಿ ಎಳ್ಳು, 2 ಸ್ಪೂನ್ ಕಸೂರಿ ಮೇಥಿ, ಈಗ 3 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೆ 2 ಸ್ಪೂನ್ ನೀರು ಹಾಕಿ ರುಬ್ಬಿಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ. ಈಗ ರುಬ್ಬಿದ ಪೇಸ್ಟನ್ನು ಹಾಕಿ ಸೇರಿಸಿಕೊಳ್ಳಿ. 2 ಸ್ಪೂನ್ ಅಡುಗೆ ಎಣ್ಣೆ, 3 ಟೇಬಲ್ ಸ್ಪೂನ್ ಮೊಸರು. ಎಣ್ಣೆ ಮತ್ತು ಮೊಸರನ್ನು ಸೇರಿಸೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ. 1 ಕಪ್ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಎಲ್ಲ ಮಸಾಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡಿದ ಮೆಂತೆ ಸೊಪ್ಪು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀರನ್ನು ಹಾಕಿ ಪರೋಟ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು 10 ರಿಂದ 15 ನಿಮಿಷ ರೆಸ್ಟ್ಗೆ ಬಿಡಿ. ಹೀಗೆ ಬಿಟ್ಟರೆ ಪರೋಟ ತುಂಬ ಸಾಫ್ಟ್ ಆಗಿ ಬರುತ್ತೆ. ಈಗ 10 ನಿಮಿಷ ಆಗಿದೆ. ಈಗ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡಿಕೊಳ್ಳಿ. ಈಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಇದನ್ನು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬಹುದು. ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಈಗ ನಾನಿಲ್ಲಿ 2-3 ಪರೋಟನ ಒಂದೇ ಸಲ ಮಾಡಿಟ್ಕೊಂಡಿದ್ದೀನಿ. ಈಗ ಬಿಸಿ ತವಾಗೆ ಹಾಕಿ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಚೆನ್ನಾಗಿ 2 ಬದಿ ಬೇಯಿಸಿ. ಇದನ್ನು ನಾನು ತೋರಿಸಿರೋ ಮೆಥಡ್ನಲ್ಲಿ ಮಾಡಿದರೆ ಏಕ್ದಮ್ ಸಾಫ್ಟ್ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮೊಸರು ಮತ್ತು ಕಾಯಿ ಚಟ್ನಿ ಜೊತೆ ತಿನ್ನಬಹುದು. ಇದು ಟ್ರಾವೆಲ್ಗೆ ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೀವು ಮೆಂತೆಯಿಂದ ಸ್ಪೆಷಲ್ ಆಗಿ ಯಾವ ರೆಸಿಪಿ ಮಾಡ್ತೀರಾ ಅಂತಾನೂ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.